ಸುಖಿ ಹಸನ್ಮುಖಿಗಳಾಗಿ ನಮ್ಮ ನಿಮ್ಮೆಲ್ಲರಿಗೆ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಹರಳಕಟ್ಟೆಯ ಪೂಜ್ಯರನ್ನ ಅತ್ಯಂತ ಆದರದಿಂದ ಭಯಭರಿತ ಭಕ್ತಿಯಿಂದ ಮತ್ತೊಮ್ಮೆ ಅವರಿಗೆ ಸ್ವಾಗತವನ್ನು ಕೋರಿ ಅವರಿಗೆ ಭಕ್ತಿಪೂರ್ವಕ ಅನಂತ ಕೋಟಿ ಪ್ರಣಾಮಗಳು ಶಿವಸ್ವರೂಪಿಗಳು. ಮಮಕಾರ ಬಂತಲ್ಲ, ಮನಸ್ಸು ಸಣ್ಣದ್ದಾಗ್ಯದಲ್ಲ ಈಗ. ಅವಾಗ ಇವರು ಹಿಂಗಾದರೂ ಮಾತು ಆಡಿದರಾಯಿತು, ಮುತ್ತು ಹೊಡೆದರೆ ಹೋಯ್ತು. ನಾ ಯಾವಾಗ ನನಗೆ ಮುಕ್ತಿ ಆಕೈತಿ ಮತ್ತು ಸ್ವರ್ಗಕ್ಕೆ ಹೋಗಂದ್ರೆ ಭೂಲೋಕದೊಳಗೆ ಒಬ್ಬ ರಾಜ ಅಂದ್ರೆ ಆಗ ದೇವಾನು ದೇವತೆಗಳು ಅಂತಿದ್ರು. ಅವ್ರಿಗೆ ರಾಜನ ಕಾಲಿಗೆ ನಮಸ್ಕಾರ ಮಾಡ್ತಿದ್ರು. ರಾಜನ ಹೆಂಡತಿ ರಾಣಿಯಾಗಿರ್ಬೇಕು. ಅವ ನಿನಗೆ ಯಾವಾಗ ಮರು ಪ್ರಶ್ನೆಯನ್ನು ಮಾಡ್ತಾನೋ ಅವಾಗ ನಿನಗೆ ಶಾಪ ವಿಮೋಚನೆ ಆದಂಗ ಅಂತ ನನಗಾಗಿತ್ತು. ನೀ ಮರು ಪ್ರಶ್ನೆ ಮಾಡಿದಪ್ಪ ಅದೊಳವನ, ನಾನು ಸ್ವರ್ಗಕ್ಕೆ ಹೋಗ್ತೇನೆ. ಇವರು 7 ಮಂದಿ ಸ್ವರ್ಗಕ್ಕೆ ಹೋದ್ರು ಅಂತ. ಉಳಿತಲ ಕೂಸಿದ ಯಾವ್ದು? ಅವನೇ ದೇವವ್ರತ. ಅವ ಮುಂದೆ ಹೋಗಿ ಭೀಷ್ಮಕ್ಕನ ಹೆಂಗೆ ಅಕ್ಕನ ಗೊತ್ತನ್ರಿ? ಈ ಹೆಂಡ್ತಿ ಹೋದಳು, ಅವ ದಿವ್ಸಕ್ಕೊಂದು ಪಾವು ಕಿಲೋ ಸ್ವರ್ಗಕ್ಕತ್ತಾವ. ಏಕಾಂಗಿ ಆದ. ಏನು ಗಾತಾತು? ದೇವಿ ಹಾಳು ಒಬ್ಬ ಆದ. ಅಪ್ಪ ಸ್ವರ್ಗ ಕತ್ತದನ್ನು ಇವು ದೇವವ್ರತಲ್ಲ, ಸಾಮಾನ್ಯ ಮಗ ಅಲ್ಲಿವ. ನಮ್ಮಪ್ಪ ಯಾಕೆ ಸ್ವರ್ಗಕ್ಕೆ ಅಂದ್ರೆ ಅವ್ರ ವಾರಿಗೆ ಅವ್ರನ್ನ ಕೇಳಿ ವಿಚಾರ ಮಾಡಿದಾಗ ಈ ಪುಣ್ಯಾತ್ಮ ಮತ್ತು ವಾಯುವಿಹಾರಕ್ಕೆ ಹೋದಾಗ ಬೆಸ್ತರ ಅರಸನ ಮಗಳಾಗಿರತಕ್ಕಂಥ ಸತ್ಯವತಿಯನ್ನು ಕೇಳಿದ. ಅವ್ರ ಅಪ್ಪನ ಕೇಳಿದಾಗ ಅವರಪ್ಪ ಹೇಳಿದಂತ ಏನಂದಂತ್ರಿ ಅವರಪ್ಪ? ಹೆಣ್ಣು ಕೊಡಪ್ಪ ಅಂದ್ಕೊಳ್ಳೆ, ಈಗಾಗಲೇ ನಿನಗೊಬ್ಬ ಮಲಮಗ ಅದಾನಲ್ಲ ದೇವವೃತ ಅಣ್ಣವ, ಕುಲದಾಗಿ ನೀ ತೆಗೆಯಂಗಿಲ್ಲ, ನೀನು ರಾಜವಂಶ ನಾನು ರಾಜವಂಶ. ನನ್ನ ಮಗಳ ಹೊಟ್ಟೆಯಿಂದ ಹುಟ್ಟಿದವನಿಗೆ ನೀನು ಪಟ್ಟೆ ಕಟ್ಟುವುದಾದರೆ ಮಗಳ ಕೊಟ್ಟೇನೋ ಅಂದ. ಎಂಥ ಮಾತು ನೋಡ್ರಿ. ಅವಾಗ ಇವನು ಮನುಷ್ಯನಾಗ ಬಂತು, ನನ್ನ ಮಗ ದೇವವೃತ ಸಾಮಾನ್ಯಲ್ಲ, ಋಷಿಯವ. ಅವನಿಗೆ ಪಟ್ಟೆ ಕಟ್ಟುವುದನ್ನು ಬಿಟ್ಟ ಈ ಕುರ್ಚಿಯ ಮಮಕಾರಕ್ಕಾಗಿ ಅವಾಗ ಯಾರು ಬಾಯ್ ಮಾಡ್ತಾರೆ ನೋಡ್ರಪ್ಪ, ಅಪ್ಪರ್ ಮಾತಾಡಕೋತ ಹಿಂಗೆ ಮಾಡ್ತಾರೋ. ಇದು ಮಮಕಾರ ಶ್ರೇಷ್ಠ ಅಲ್ಲ. ಇನ್ನು ಬ್ಯಾಡ ಅಂತ ತಿಳ್ಕೊಂಡು ಮತ್ತು ಕುಂತ ಇದು ವಿಷಯ ಭೀಷ್ಮಗೆ ಗೊತ್ತಾಯ್ತು. ಈಗಿನ ಜನರಿಗೆ ಗೊತ್ತಾಗಬೇಕು ನೋಡ್ರಿ, ತಂದೆ ತಾಯಿಗಳ ಸುಖವನ್ನು ಎಂಥ ತ್ಯಾಗ ಮಾಡ್ತಾನಂದ್ರೆ ಅವ ಹಾದಂತ. ನಮ್ಮಪ್ಪ ಈಕಿನ ಮನಸ್ಸು ಮಾಡ್ಯಾನಂತಂದ್ರೆ ಅವ್ರ ಅಪ್ಪನ ಹೋಗಿ ಕೇಳಿದಂತ, ಮಹಾರಾಜ ನಮ್ಮ ತಂದೆಯವರಿಗೆ ನಿಮ್ಮ ಮಗಳನ್ನು ಕೊಟ್ಟರೆ ನಾನು ತಾಯಿಯಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿ ಕೇಳಿದಂತ. ನಿಮ್ಮ ಅಪ್ಪ ಹೇಳಿನಲ್ಲ, ಏನು ಹೇಳಿದೆ ಅಂದ್ರೆ, ನನ್ನ ಮಗಳ ಹೊಟ್ಟೆಯಿಂದ ಹುಟ್ಟಿದವನಿಗೆ ಪಟ್ಟೆ ಕಟ್ಟುವುದಾದರೆ ಮಗಳನ್ನು ಕೊಡ್ತೇನೆ ಅಂತ ಅಂದೇನೆ. ಅವ ಅದಕ್ಕೆ ಒಪ್ಪಿಲ್ಲ. ಅವಾಗ ಇವ ಅಂತಾನ, ಯಾರು ದೇವವ್ರತ ಮಹಾಭಾರತದ ಇವನು ಅಪ್ಪ ಮೂಲ ಪುರುಷ ನೋಡು, ನನಗೆ ಪಟ್ಟು ಕಟ್ಟಬೇಕು ನಮ್ಮ ಅಪ್ಪ, ನಾನೇ ಹಿರಿಯ ಮಗ ಒಪ್ತಾನೆ. ಆದರೆ ನಾನೇ ಒಲ್ಲೆ ಅಂದ್ರೆ ಯಾವುದೂ ಸಂಬಂಧ ಇಲ್ಲ, ನಾ ಒಲ್ಲೆ ಅಂತ ನೀನು ಪಟ್ಟು ಕಟ್ಟಕ್ಕೆ ಒಲ್ಲೆ, ನೀ ಕೊಟ್ಟುಬಿಡು ಮಗಳನ್ನಂದ. ಅವಾಗ ಅವ ಅಂತಾನ, ನೀನು ತಲೆ ಮೇಗಿನ ಮಾಸಾರಿಲ್ಲ, ಇನ್ನು ನಾಳೆ ನಿಮ್ಮ ಅಪ್ಪನ ಸಲುವಾಗಿ ತ್ಯಾಗ ಮಾಡಿರಿ. ನಿಮ್ಮ ಅಪ್ಪನ ಸಲುವಾಗಿ ಆ ಕುರ್ಚಿಯ ಮ್ಯಾಗಿನ ಮಮಕಾರ ಪ್ರೀತಿ ಹೋತ. ಆದರೆ ನಿಮ್ಮ ಅಪ್ಪನ ಮೇಲೆ ಮಮಕಾರಕ್ಕಾಗಿ ನೀ ಅಂತಿ. ನೀನು ಹೆಂಡತಿ ಮಕ್ಕಳೇ ಬಿಡ್ತಾರಣ, ಇದಕ್ಕಾಗಿ ರಕ್ತದ ಕಾಲುವೆ ಹಾದಿತು, ಹೋಗಿ ಸುಮ್ಮಂದವು. ಅವಾಗ ಬಂತು ನೋಡ್ರಿ ಅವನ ಹೆಸರು ಭೀಷ್ಮ ಅಂತೇಳಿ. ಮಹಾರಾಜ, ಹಿಂದೂ ಯಾರು ಈ ಮಾತನ್ನು ಹೇಳಿಲ್ಲ, ಈಗೂ ಹೇಳುದಿಲ್ಲ, ಮುಂದೂ ಯಾರು ಹೇಳ್ತಕ್ಕಂಥ ಮಾತನ್ನು ಹೇಳ್ತಾನೆ ಕೇಳಂದ ನಾವು. ಏನಂದ? ನಾ ಆಜನ್ಮ ಬ್ರಹ್ಮಚಾರಿ ಆಗಿರ್ತಾನಂದ. ಹೇಳ್ತೇಳ, ಈಗ ನಮ್ಮ ಮಗಳನ್ನ ಕೊಡತಕ್ಕ ಅಂದು ಆಮೇಲೆ ಮಾಡ್ಕೊಂಡ್ರಿ ಯಾರು ಜವಾಬ್ದಾರಿ ಅಂದವು. ಅವಾಗ ನಾನು ಆಜನ್ಮ ಬ್ರಹ್ಮಚಾರಿ ಹಾಕೋಣ ತಿಳ್ಕೊಂಡ ಪ್ರತಿಜ್ಞೆ ಮಾಡಿದ. ಅವೇ ಭೀಷ್ಮ ಪ್ರತಿಜ್ಞೆ. ಅದ ಒಂದು ಭೀಷ್ಮ ಪ್ರತಿಜ್ಞೆ. ಸಾಯುತಕ ನಾ ಬ್ರಹ್ಮಚಾರಿಯಾಗಿರ್ತನೋ, ಆ ಬ್ರಹ್ಮಚಾರಿಯಾಗಿ ಉಳಿದ್ರೆ ಹೆಂಡತಿಯಲ್ಲಿ ಬಂದಳು, ಮಗ ಎಲ್ಲಿ ಹುಡ್ದ,
ಯಾವುದು ಸಮಸ್ಯೆ ಇಲ್ಲ, ಮಗಳನ್ನ ಕೊಡಂದ. ಮಗಳನ್ನ ಕೊಡ ಅಂದ ಕೂಡಲೇ ದೇವಾನು ದೇವತೆಗಳೆಲ್ಲ ಹೂಮರೆಸಿಡಿದ್ರು, ಸಮುದ್ರಗಳು ಉಕ್ಕಿ ಹಿಡಿದು. ಇದು ಭೀಷ್ಮ ಪ್ರತಿಜ್ಞೆ ಅಂತ ಸಪ್ಲಾತತ್ ನೋಡ್ರಿ 3 ಲೋಕದಾಗ. ಅವತ್ತಿನಿಂದ ಅವಾಗ ಭೀಷ್ಮ ಅಂತ ಪ್ರತಿಜ್ಞೆ ಬಂತು. ಅವಾಗ ತಗೊಂಡ ಅಪ್ಪಗ ಆ ತಾಯಿನ ಕರ್ಕೊಂಡು ರಥ ಹೋದಾಗ ಅಪ್ಪ ನೋಡಿ ಆನಂದ ಬಾಷ್ಪದಿಂದ ಅವನ ನೆತ್ತಿಯನ್ನು ಹಿಡಿದ ತಂದೆ ಮಗನಿಗೆ ಹೇಳ್ತಾನೆ, ಅಪ್ಪ ಮಗನೇ ನೀ ಸ್ವೇಚ್ಛಾ ಮರಣಿಯಾಗೋ ಮಗನೇ ಅಂತ ಆನಂದ ಬಾಷ್ಪಗಳನ್ನು ಸುರಿಸಿ ಅಂತಃಕರಣದಿಂದ ಆಶೀರ್ವಾದ ಮಾಡಿದಂತೆ.